ಮಾಡಿದ 315 ಮೊಬೈಲ್ ಹಸ್ತಾಂತರ, ಪೊಲೀಸ್ ಕಮಿಷನರೇಟ್ ಮಹತ್ವದ ಕಾರ್ಯ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಬರುವ ಪ್ರದೇಶದಲ್ಲಿ ಮೊಬೈಲ್ ಕಳೆದುಕೊಂಡ ಸಾರ್ವಜನಿಕರ ಮೊಬೈಲ್ ಪತ್ತೆ ಮಾಡಿ ಹಸ್ತಾಂತರ ಮಾಡುವ ಕಾರ್ಯಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದೆ. ಈ ನಿಟ್ಟಿನಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ವತಿಯಿಂದ ಸುಮಾರು 315 ಮೊಬೈಲ್ ಹಸ್ತಾಂತರ ಮಾಡಲಾಯಿತು. ಮೊಬೈಲ್ ಕಳೆದುಕೊಂಡ ಮಾಲೀಕರಿಗೆ ಮೊಬೈಲ್ ಹಸ್ತಾಂತರ ಕಾರ್ಯಕ್ರಮವನ್ನು ಹುಬ್ಬಳ್ಳಿ ಸವಾಯಿ ಗಂಧರ್ವ ಹಾಲ್ನಲ್ಲಿ ಆಯೋಜಿಸಲಾಗಿದ್ದು, ಪೊಲೀಸ್ ಆಯುಕ್ತರಾದ ರೇಣುಕಾ ಸುಕುಮಾರ್ ನೇತೃತ್ವದಲ್ಲಿ ಹಸ್ತಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಹೌದು, 315 ಮೊಬೈಲ್ ಹಸ್ತಾಂತರ ಮಾಡಿದ ಪೊಲೀಸ್ ಅಧಿಕಾರಿಗಳು, ಸಿಇಐಆರ್ ಪೋರ್ಟಲ್, ಮೊಬೈಲ್ ಪತ್ತೆ ಹಚ್ಚಿದ ಪೊಲೀಸ್ ಸಿಬ್ಬಂದಿ, ಪೊಲೀಸ್ ಕಮಿಷನರ್, ಸಾರ್ವಜನಿಕರಿಗೆ ಕಾರ್ಯಕ್ರಮದಲ್ಲಿಯೇ ವಿತರಣೆ ಮಾಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಪೊಲೀಸ್ ಆಯುಕ್ತರು, ಯಾರೇ ಆಗಲಿ ಯಾವುದೇ ಸಂದರ್ಭದಲ್ಲಿ ಮೊಬೈಲ್ ಕಳೆದುಕೊಂಡ್ರೆ ಕೂಡಲೇ 1930 ಹೆಲ್ಪ್ಲೈನ್ಗೆ ಕರೆ ಮಾಡಿ ಮಾಹಿತಿ ನೀಡಬೇಕು. ಈ ಬಗ್ಗೆ ಜನರು ಕೂಡ ಸಾಕಷ್ಟು ಜಾಗೃತರಾಗಿರಬೇಕು ಎಂದು ಅವರು ಮನವಿ ಮಾಡಿದರು. ನಮ್ಮ ಟೆಕ್ನಿಕಲ್ ವಿಂಗಲ್ಲಿ ಇದ್ದಂತಹ ಸಿಬ್ಬಂದಿಯವರ ಪರಿಶ್ರಮದಿಂದ ಇವತ್ತು ಆಲ್ಮೋಸ್ಟ್ 49 ಲಕ್ಷ ವ್ಯಾಲ್ಯೂ ಇರುವಂತಹ 315ಕ್ಕೂ ಹೆಚ್ಚು ಮೊಬೈಲ್ ಫೋನ್ಗಳನ್ನು ನಾವು ತಮಗೆ ವಾಪಸ್ ಕೊಡ್ತಾ ಇದ್ದೀವಿ. ಇವತ್ತು ತಾವು ಏನು ಮೊಬೈಲ್ನ ವಾಪಸ್ ಪಡ್ಕೊಳ್ಳಿಕ್ಕೆ ಬಂದಿದ್ದೀರಾ, ತಮ್ಮನ್ನ ನಿಜವಾಗ್ಲೂ ಅಪ್ರಿಶಿಯೇಟ್ ಮಾಡಬೇಕು. ಫೋನ್ ಕಳೆದೋಗಿದೆ, ಎದ್ದ ತಕ್ಷಣ ಫಸ್ಟ್ ನೋಡೋದು ಮೊಬೈಲ್, ಮಲಗೋ ಮೊದಲು ನೋಡೋದು ಮೊಬೈಲ್, ಲಾಸ್ಟ್ ಆಗಿ ನೋಡೋದು ಮೊಬೈಲ್. ಸೊ ಮೊಬೈಲೇ ನಮ್ಮ ಪ್ರಪಂಚ. ನಮ್ಮ ಶಿವಪ್ರಕಾಶ್ ನಾಯಕ್ ಅವರು ಮಾತಾಡ್ತಾ ಹೇಳಿದ್ರು, ಕಾಂಟ್ಯಾಕ್ಟ್ ಯಾರ ನಂಬರು ಯಾರಿಗೂ ನೆನಪಿಲ್ಲ, ಮೊಬೈಲ್ ಇರಬೇಕು. ನಾವು ನಮ್ಮ ಬಂಧು ಬಾಂಧವರೊಡನೆ ಒಡನಾಟ ಇರಬೇಕು, ನಮ್ಮ ಸ್ನೇಹಿತರ ಜೊತೆಗೆ ಮಾತಾಡಬೇಕು, ಮೊಬೈಲ್ ಇರಬೇಕು. ಹಾಗೆ ಬರೀ ಕಾಂಟ್ಯಾಕ್ಟ್ಸ್ ಮಾತ್ರ ಅಲ್ಲ, ಅದು ನಮ್ಮ ಒಂದು ಕಿರಿಯ ಜಗತ್ತು. ಅದು ನಮ್ಮ ಎಲ್ಲಾ ಮೆಮರೀಸ್, ಮಕ್ಕಳ ಬರ್ತ್ಡೇಯಿಂದ ಹಿಡಿದು ಮ್ಯಾರೇಜ್ ಆನಿವರ್ಸರಿಯಿಂದ ಹಿಡಿದು ವಿಶಸ್ ಇಂದ ಹಿಡಿದು ಪ್ರತಿಯೊಂದು ನಮ್ಮ ಎಲ್ಲ ಒಂದು ಏನಂತ ಹೇಳೋದು ಪಾಸಿಟಿವಿಟಿ, ನಮ್ಮ ಪಾಸಿಟಿವ್ ಎನರ್ಜಿ ಮತ್ತೆ ನಮ್ಮ ಒಂದು ನಮಗೆ ಸಂತೋಷ ಕೊಡುವಂತಹ ಸನ್ನಿವೇಶಗಳ ಒಂದು ಜಗತ್ತು, ಕಿರಿಯ ಜಗತ್ತು ನಮ್ಮ ಮೊಬೈಲ್ ಅಲ್ಲಿ ಅಡಕವಾಗಿದೆ. ಒಟ್ಟಿನಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ಮೊಬೈಲ್ ಕಳೆದುಕೊಂಡ ಸಾರ್ವಜನಿಕರಿಗೆ ಪತ್ತೆ ಮಾಡಿದ ಮೊಬೈಲ್ ಹಸ್ತಾಂತರ ಮಾಡಿದ್ದು ನಿಜಕ್ಕೂ ಆತಂಕಗೊಂಡಿದ್ದ ಸಾರ್ವಜನಿಕರಲ್ಲಿ ಭರವಸೆ ಮೂಡಿದ್ದು, ಪೊಲೀಸ್ ಇಲಾಖೆ ಅಂದರೆ ಭಯವಲ್ಲ, ಭರವಸೆ ಎಂಬುದನ್ನು ಸಾಕ್ಷೀಕರಿಸಿದೆ. ನಮ್ಮ ನ್ಯೂಸ್ 88 ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಪ್ರತಿದಿನದ ಮಾಹಿತಿಯನ್ನ ಪಡೆಯಲು ನ್ಯೂಸ್ 88 ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ತಪ್ಪದೇ ಕ್ಲಿಕ್ ಮಾಡಿ.